ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 2020-21ನೇ ಸಾಲಿನ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡುವುದು ಹೇಗೆ ಹಾಗೂ ಹಾಜರಾತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡುವುದಕ್ಕಿಂತ ಮೊದಲು ನಾವು ಹಾಜರಾತಿ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. ಹಾಜರಾತಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನು ಹಾಜರಾತಿಯನ್ನು ಕೊಡಬೇಕು ಅಂತೇಳಿ ತುಂಬಾ ಜನ ಶಿಕ್ಷಕರಿಗೆ ಗೊಂದಲವಿತ್ತು. ಆದರೆ ಈಗ ಆ ಹಾಜರಾತಿಯ ಬಗ್ಗೆ ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನಾವು ಮಿಡ್ ಡೇ ಮೀಲ್ಸ್ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಿಸಿದಂತೆ 2020 ಜೂನ್ ತಿಂಗಳಿನಿಂದ 2021ನೇ ಸಾಲಿನ ಏಪ್ರಿಲ್ ತಿಂಗಳವರೆಗೆ ನಾವು ಏನು ವಿದ್ಯಾರ್ಥಿಗಳಿಗೆ ಆಹಾರ ದಾಸ್ತಾನು ಫುಡ್ ಪ್ಯಾಕೆಟ್ಸ್ ಫುಡ್ ಗ್ರೈನ್ಸ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದೀವೋ ಆ ಒಂದು ತಿಂಗಳವಾರು ದಿನಗಳನ್ನು ನಾವು ಹಾಜರಾತಿ ದಿನಗಳೆಂದು ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಅನ್ನ ಕೊಡಬಹುದು. ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಏನು ತಿಂಗಳವಾರು ಆಹಾರ ದಾಸ್ತಾನವನ್ನು ವಿತರಣೆ ಮಾಡಿದೀವೋ ಅದೇ ಒಂದು ದಿನಗಳನ್ನ ಹಾಜರಾತಿ ದಿನಗಳೆಂದು ನಮೂದಿಸಬಹುದು. ಹೀಗೆ ಹಾಜರಾತಿ ದಿನಗಳನ್ನು ನಮೂದಿಸುವುದು ಕಡ್ಡಾಯನ ಅಂತಂದ್ರೆ ಇದು ಕಡ್ಡಾಯವಲ್ಲ. ಒಂದು ವೇಳೆ ನೀವು ಹಾಜರಾತಿ ದಿನಗಳನ್ನು ನಮೂದಿಸಬೇಕಾದ್ರೆ ಯಾವಾಗ ನಮೂದಿಸಬೇಕು, ಯಾವಾಗ ನಮೂದಿಸಲು ಆಗುವುದಿಲ್ಲ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಈಗ ನಿಮ್ಮ ಶಾಲೆಯಲ್ಲಿರುವ ರಿಮೈನಿಂಗ್ ಕ್ಲಾಸಸ್ ವಿದ್ಯಾರ್ಥಿಗಳನ್ನ ನೀವಿನ್ನೂ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ನೀವಿನ್ನೂ ಮುಂದಿನ ತರಗತಿಗೆ ಅಡ್ಮಿಷನ್ ಮಾಡಿಕೊಂಡಿಲ್ಲ ಅಂತಂದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ನೀವು ಹಾಜರಾತಿಯನ್ನ ನಮೂದಿಸಬಹುದು. ಇನ್ನು ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನೀವು ಆ ವಿದ್ಯಾರ್ಥಿಗಳಿಗೆ ನೀವು ಇನ್ನೂ TC ಇಶ್ಯೂ ಮಾಡಿಲ್ಲ ಅಂತಂದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ನೀವು ಹಾಜರಾತಿಯನ್ನ ನಮೂದಿಸಬಹುದು. ಹೀಗೆ ವಿದ್ಯಾರ್ಥಿಗಳಿಗೆ ನೀವು ಹಾಜರಾತಿಯನ್ನು ನಮೂದಿಸಿ ಮಾರನೇ ದಿನ ಅಂದ್ರೆ ನೀವು ಇವತ್ತು ಹಾಜರಾತಿಯನ್ನು ನಮೂದಿಸಿ ನಾಳೆ ನಿಮಗೆ ಆ ಒಂದು ಅಟೆಂಡೆನ್ಸ್ ಮಾಹಿತಿ ಅಪ್ಡೇಟ್ ಆಗಿರುತ್ತೆ ಆ ಒಂದು ಪ್ರೋಗ್ರೆಸ್ ಕಾರ್ಡಿನಲ್ಲಿ. ಒಂದು ವೇಳೆ ಈಗಾಗಲೇ ನೀವು ನಿಮ್ಮ ಒಂದು ಶಾಲೆಯ ರಿಮೈನಿಂಗ್ ಕ್ಲಾಸಸ್ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿದ್ರೆ ಅಥವಾ ಈಗಾಗಲೇ ನೀವು ನಿಮ್ಮ ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ನೀವು ಹಾಜರಾತಿ ದಿನಗಳನ್ನು ನಮೂದಿಸದೆ ನೀವು ಪ್ರೋಗ್ರೆಸ್ ಕಾರ್ಡ್ ಅನ್ನ ಜನರೇಟ್ ಮಾಡಿ TC ಇಶ್ಯೂ ಮಾಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈಗ ಹಾಜರಾತಿಯನ್ನ ನೀವು ನಮೂದಿಸಲು ಆಗುವುದಿಲ್ಲ. ಹಾಗಾದರೆ ಈಗಾಗಲೇ ಪ್ರಮೋಷನ್ ಮೂಲಕ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ TC ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಜರಾತಿಯಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಏನೂ ಸಮಸ್ಯೆ ಆಗುವುದಿಲ್ಲ. ಈ ವಿಡಿಯೋ ನೋಡಿದ ನಂತರ ನೀವು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನ ನೀವಿನ್ನೂ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿಲ್ಲ ಅಂತಂದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ನೀವು ಈಗ ಹಾಜರಾತಿಯನ್ನ ಕೊಡಬಹುದು. ಅಥವಾ ಈಗಾಗಲೇ ನೀವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿದ್ರೆ ನೀವು ಹಾಜರಾತಿಯನ್ನು ಕೊಡಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ನೋ ಪ್ರಾಬ್ಲಮ್. ಪ್ರೋಗ್ರೆಸ್ ಕಾರ್ಡಿನಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ದಿನಗಳನ್ನು ಮೆನ್ಷನ್ ಮಾಡಬೇಕು ಅನ್ನೋ ಉದ್ದೇಶ ನಿಮಗಿದ್ದಲ್ಲಿ ಖಂಡಿತ ನೀವು MDMಗೆ ಸಂಬಂಧಿಸಿದ ಹಾಜರಾತಿ ದಿನಗಳು ತಿಂಗಳವಾರು ಹಾಜರಾತಿ ದಿನಗಳನ್ನ ನಮೂದಿಸಿ. ಅಲ್ಲದೆ ನೀವು TC ಇಶ್ಯೂ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ನೀವು ಪ್ರೋಗ್ರೆಸ್ ಕಾರ್ಡ್ ಅನ್ನ ಜನರೇಟ್ ಮಾಡಿರಬೇಕಾಗತ್ತೆ. ಹಾಗಾದ್ರೆ ನಾವು ಪ್ರೋಗ್ರೆಸ್ ಕಾರ್ಡ್ ಅನ್ನ ಜನರೇಟ್ ಮಾಡುವುದು ಹೇಗೆ ಅನ್ನೋದನ್ನ ಈಗ ನೋಡೋಣ. ಮೊದಲು ನೀವು ನಿಮ್ಮ ಶಾಲಾ ಸ್ಯಾಟ್ಸ್ ವೆಬ್ಸೈಟ್ಗೆ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತಲ್ಲ, ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ CCE ರಿಸಲ್ಟ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮೂರನೇ ಆಪ್ಷನ್ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತೇಳಿ ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಡಿಫಾಲ್ಟ್ ಆಗಿರ್ತದೆ. ಇಲ್ಲಿ ಸ್ಟ್ಯಾಂಡರ್ಡ್ ನೀವು ಯಾವ ತರಗತಿ ನೀವು ಈ ಒಂದು ಪ್ರೋಗ್ರೆಸ್ ಕಾರ್ಡ್ ಅನ್ನ ಜನರೇಟ್ ಮಾಡ್ತೀರೋ ಆ ಒಂದು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೀಡಿಯಂ ಇರುತ್ತೆ, ಅಕಾಡೆಮಿಕ್ ಇಯರ್ 2020-21 ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಎನ್ರೋಲ್ಮೆಂಟ್ ನಂಬರ್ ಅನ್ನು ಬೇಕಾದರೂ ಟೈಪ್ ಮಾಡಿ ಸರ್ಚ್ ಮಾಡಬಹುದು, ಅಥವಾ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಆ ಒಂದು ಎಲ್ಲಾ ತರಗತಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೀವು ಸರ್ಚ್ ಮಾಡಬಹುದು. ಇಲ್ಲಿ ನಾನು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇರಲ್ಲ ಆ ವಿದ್ಯಾರ್ಥಿಯ ಮಾಹಿತಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್, ಜೆಂಡರ್, ಲಾಸ್ಟ್ ಜನರೇಟೆಡ್ ಡೇಟ್ ಆಲ್ರೆಡಿ ನಾನು ಜನರೇಟೆಡ್ ಮಾಡಿದ್ದೀನಿ, ಸೊ ಡೇಟ್ ಕಾಣುತ್ತೆ. ಕೊನೆಯದಾಗಿ ಆಕ್ಷನ್ ಇಲ್ಲಿ ವಿ ಅಂತಿದೆಯಲ್ಲ, ಇಲ್ಲಿ ವ್ಯೂ ಮೇಲೆ
ಕ್ಲಿಕ್ ಮಾಡಿ. ಆ ವಿದ್ಯಾರ್ಥಿಯ ಕೊನೆಯ ಕಾಲಮ್ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತೇಳಿ ಆ ವಿದ್ಯಾರ್ಥಿ ಎಲ್ಲ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಎಲ್ಲ ಪಾರ್ಟ್ ಎ ಪಾರ್ಟ್ ಬಿ ಸಂಬಂಧಿಸಿದ ಗ್ರೇಡ್ಸ್ ಎಲ್ಲ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡಿ ಅಟೆಂಡೆನ್ಸ್ ಬಗ್ಗೆ ನೋಡಿದಾಗ ಇಲ್ಲಿ ನೋಡ್ಬೋದು ಎರಡು ಕಡೆ ಅಟೆಂಡೆನ್ಸ್ ಫಿಲ್ ಆಗಿದೆ. ನೀವು ಫಿಲ್ ಮಾಡಿಲ್ಲ ಅಂತಂದರೆ NE ನಾಟ್ ಎಂಟರ್ಡ್ ಅಂತ ಇರುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಡೌನ್ಲೋಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಡೌನ್ಲೋಡ್ ಅಂತ ಕೇಳುತ್ತೆ. ಓಕೆ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಬಟ್ ಮೊಬೈಲಲ್ಲಿ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಕೆಲವು ಮೊಬೈಲ್ಸ್ ಸಪೋರ್ಟ್ ಮಾಡೋದಿಲ್ಲ. ಸೊ ನೀವು ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಈ ಒಂದು ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೆಗೆದುಕೊಳ್ಳಬಹುದು. ಅಥವಾ ಮೊಬೈಲಲ್ಲೂ ಕೂಡ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಜನರೇಟ್ ಆಗಿರುತ್ತೆ. ಸರಿ, ಈಗ ನೀವು ಅಟೆಂಡೆನ್ಸ್ಗೆ ಸಂಬಂಧಿಸಿದಂತೆ ಈಗ ತಕ್ಷಣ ನೀವು ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ನಮೂದಿಸಿ ತಕ್ಷಣ ನೀವು ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ವಿದ್ಯಾರ್ಥಿಗಳ ಹಾಜರಾತಿ ದಿನಗಳು ನಿಮಗೆ ಕಾಣುವುದಿಲ್ಲ. ಯಾಕಂತಂದರೆ ಈ ರೀತಿ ಹಾಜರಾತಿ ದಿನಗಳು ನಿಮಗೆ ಅಪ್ಡೇಟ್ ಆಗಬೇಕಾದ್ರೆ 1 ಡೇ ಟೈಮ್ ತಗೊಳುತ್ತೆ. ಅದು ಹೇಗೆ ಎಲ್ಲಿ ಎಂಬುದನ್ನು ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಅಂತೇಳಿ. ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಡಿಫಾಲ್ಟ್ ಆಗಿರ್ತದೆ. ಇಲ್ಲಿ ಸ್ಟ್ಯಾಂಡರ್ಡ್ ಯಾವ ತರಗತಿಯ ವಿದ್ಯಾರ್ಥಿಗೆ ನೀವು ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ತೀರೋ ಆ ಒಂದು ತರಗತಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಅಕಾಡೆಮಿಕ್ ಇಯರ್ 2020-21 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಕ್ಷನ್ ಎ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೀವು ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸನ್ನು ಕೊಡ್ತೀರಾ. ಈ ರೀತಿ ಕೊಡಬೇಕಾದ್ರೆ ಇಲ್ಲಿ ನೋಡಿ ನೋಟ್ 1 ಹೇಳುತ್ತೆ ಡೇಟಾ ವಿಲ್ ಬಿ ರಿಫ್ಲೆಕ್ಟೆಡ್ ಎವ್ರಿ ನೆಕ್ಸ್ಟ್ ಡೇ ಫಾರ್ ಪ್ರಿಂಟ್ ಅಂತೇಳಿ. ಅಂದರೆ ಇವತ್ತು ನೀವು ವಿದ್ಯಾರ್ಥಿಗಳಿಗೆ ನೀವು ಹಾಜರಾತಿಯನ್ನು ನಮೂದಿಸಿದರೆ ನೀವು ಅದನ್ನು ಪ್ರೋಗ್ರೆಸ್ ಕಾರ್ಡಿನಲ್ಲಿ ಪ್ರಿಂಟನ್ನು ತೆಗೆದುಕೊಳ್ಳಬೇಕಾದ್ರೆ ಅದು ನೆಕ್ಸ್ಟ್ ಡೇ ನಿಮಗೆ ಅವೈಲೇಬಲ್ ಇರುತ್ತೆ ಅಂತೇಳಿ ಈ ರೀತಿ ಒಂದು ನೋಟ್ ಹೇಳ್ತಾ ಇದೆ. ಆದ್ದರಿಂದ ನೀವು ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ನಮೂದಿಸಿ ತಕ್ಷಣ ನೀವು ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನೀವು ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ನಮೂದಿಸಿ ನಾಳೆ ನೀವು ಆ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡಿಕೊಳ್ಳಿ. ಫ್ರೆಂಡ್ಸ್ ನೋಡಿದ್ರಲ್ಲ 2020-21ನೇ ಸಾಲಿನ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡನ್ನು ನಾವು ಸ್ಯಾಟ್ಸ್ನಲ್ಲಿ ಹೇಗೆ ಜನರೇಟ್ ಮಾಡಬೇಕು ಹಾಗೂ ಹಾಜರಾತಿಯ ಬಗ್ಗೆ ನಮಗಿರ್ತಕ್ಕಂಥ ಡೌಟ್ಸನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.